ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ ನೋಡುತ್ತಿರುವಂತ ಪ್ರತಿಯೊಬ್ಬರನ್ನು ದೇವರು ವಾಕ್ಯದ ಪ್ರಕಾರ ಬಲಪಡಿಸಿ ನಡೆಸಲಿ. ಅದಕ್ಕಾಗಿ ಮುಂಜಾನೆ ದೇವರೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ಸ್ವಲ್ಪ ಸಮಯ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂತ ನಮ್ಮ ಪರಲೋಕದ ದೇವರೇ, ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂತಹ ದೇವರು, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ ಕೊಡ್ತಾನೆ. ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ, ನಿನ್ನ ದಿವ್ಯ ಆಲೋಚನೆ ತಿಳಿಪಡಿಸು. ನಿನ್ನ ಆಲೋಚನೆ ಈ ವೇಳೆಯಲ್ಲಿ ಸ್ವಾಮಿ ಒಂದೊಂದು ಹೃದಯಗಳನ್ನು ಬಲಪಡಿಸು ರಾಜ. ಎಷ್ಟೋ ಸೋತು ಹೋದ ಕುಟುಂಬಗಳನ್ನು ಅಪ್ಪ ಹೌದು ರಾಜ, ದುಃಖದಿರುವಂತ ಕುಟುಂಬಗಳನ್ನು ನೀನು ಬಲಪಡಿಸಿ ಸಂತೈಸುವಂತ ನೀನಾಗಿದ್ದೆ ರಾಜ. ಅದಕ್ಕಾಗಿ ಈ ಒಂದು ಜೀವವುಳ್ಳ ನಮ್ಮ ವಾಕ್ಯ ನಮ್ಮನ್ನು ಬಿಡುಗಡೆಯಾಗುವಂತದ್ದಾಗಿದೆ. ನಿನ್ನ ವಾಕ್ಯ ನಮ್ಮನ್ನು ಸತ್ಯದ ಮಾರ್ಗದ ಕಡೆ ನಡೆಸುವಂತದ್ದಾಗಿದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನೀನು ಜೀವಳ ವಾಕ್ಯವನ್ನು ಅಪ್ಪ ಇಲ್ಲಿ ಮುಂಜಾನೆ ವೇಳೆ ನೀನು ಹೊರಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ನಮ್ಮಿಂದ ಏನೂ ಇಲ್ಲ ಕರ್, ನಾನು ಬರೀ ಜೇಡಿ ಮಣ್ಣಾಗಿದ್ದೆ ಕರ್ತಾನೆ. ಹೌದು ಸ್ವಾಮಿ, ನೀನು ಈ ಮಣ್ಣನ್ನು ನೀನು ಆಕೃತಿ ಮಾಡಿ ನೀನು ಉಪಯೋಗಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಕರ್ತಾನೆ. ವೇಳೆ ನಾನು ಮಾನಸಿಕವಾಗಿ ಏನು ಮಾತಾಡೋದಲ್ಲ ಕರ್ತಾನೆ. ನಿನ್ನ ಆಲೋಚನೆ ಇಲ್ಲಿ ಹೊರಡಲಿ, ನಿನ್ನ ಪದ್ಧತಿ ಹೊರಡಲಿ, ನಿನ್ನ ಮಾತುಗಳು ಇಲ್ಲಿ ಹೊರಡಲಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲ ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ. ಆಮೇನ್ ಆಮೇನ್ ಆಮೇನ್. ಪ್ರಿಯ ದೇವರ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂತ ಆಲೋಚನೆ ಧ್ಯಾನಿಸೋಣ. ಈ ದಿನ ದೇವರು ಕೊಟ್ಟಂತ ಆಲೋಚನೆ ಧ್ಯಾನಿಸಿ ಆ ವಾಕ್ಯ ನಮ್ಮಲ್ಲಿ ಬಲವಾಗಿ ಕಾರ್ಯ ನಡೆಸಲಿ. ಅದಕ್ಕಾಗಿ ಎಲ್ಲರೂ ದಾಹದಿಂದ ಕೇಳುವವರಾಗೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವರು. ಆಮೇನ್. ಇಷ್ಟೇ ವಾಕ್ಯ, ಈ ಒಂದು ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸುವಂತಾಗಿದೆ. ಈ ಮುಂಜಾನೆ ವೇಳೆ ಯಾರ್ಯಾರು ದೇವ್ರ ವಾಕ್ಯನ ನಂಬುತ್ತಾರೋ ನೀನ್ ನಂಬಿದ್ರೆ ದೇವರ ಮೇಲೆ ಕಾಣುವಿ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವರು. ತಾಳುವವನು ಅಂದ್ರೆ ಸಹಿಸಬೇಕೆ. ಈ ದಿನದಲ್ಲಿ ನೋಡುವುದಾದ್ರೆ ಅನೇಕರು ಗಂಡನ ಸಹಿಸಕ್ಕಾಗ್ತಿಲ್ಲ. ಅಯ್ಯೋ, ನೀನ್ ಮಾಡುವಂತ ಮಾತುಗಳು, ಗಂಡ ಮಾತಾಡುವಂತ ಮಾತುಗಳು, ಗಂಡ ಆಡುವಂತ ಸ್ವಭಾವಗಳಿಗೆ, ಅವ್ರು ಕೊಡ್ತಿರುವಂತ ಒಂದು ಟಾರ್ಚರ್ಗೆ ಹೆಂಡತಿಯಾದವ್ರು ಸಹಿಸಕ್ಕಾಗ್ತಿಲ್ಲ. ಅದೇ ಪ್ರಕಾರ ಹೆಂಡತಿ ಕೊಡುವಂತ ಟಾರ್ಚರ್, ಹೆಂಡತಿ ಕೊಡುವಂತ ಒಂದು ಟಾರ್ಚರ್ ಇಂದ ಗಂಡ ಸಹಿಸಕ್ಕಾಗ್ತಿಲ್ಲ. ಮಾತ್ರ ಅನೇಕ ಕುಟುಂಬಗಳಲ್ಲಿ ಮಕ್ಕಳು, ಅಯ್ಯೋ ಈ ಮಕ್ಳು ಯಾಕನ ಹುಟ್ಟಿದೋ ಅಂತ ಮಕ್ಕಳನ್ನ ಶಾಪ ಮಾಡ್ತಾ ಇದ್ದಾರೆ. ಶಾಪ ಹಾಕಿ ಮಕ್ಕಳು ಕೊಡುವಂತ ಒಂದು ಗಲಾಟೆ ಇರ್ಬೋದು, ತೊಂದರೆ, ಅವ್ರು ಮಾಡುವಂತ ಗಲಾಟೆ ಟೇಸ್ಟ್ಗಳಿಂದ ತಂದೆ ತಾಯಿ ಸಹಿಸಕ್ಕಾಗ್ತಿಲ್ಲ. ಅದಕ್ಕಾಗಿ ಈ ದಿನ ಒಂದು ಸಹಿಸುವಿಕೆ ನಮ್ಗೆ ಬರ್ಬೇಕು. ನಮ್ಗೆ ಸಹಿಸುವಿಕೆ ನಾವು ಬರುವುದಾದ್ರೆ ನಮ್ಮ ಜೀವಿತ ದೇವರು ಕಾರ್ಯ ಮಾಡ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಪರಲೋಕನ ಬಿಟ್ಟು ಈ ಭೂಮಿಗೆ ಬಂದ್ರು. ಈ ಲೋಕದಲ್ಲಿ ಎಷ್ಟೋ ಸಾರಿ ಯೇಸು ಸ್ವಾಮಿ ಉಗುಳಿದ್ರು, ಕೆಟ್ಟದಾಗ ಮಾತಾಡಿದ್ರು, ಹೊಡೆದ್ರು, ಶಿಲುಬೆಗೆ ಹಾಕ್ಸಿದ್ರು. ಮಾತ್ರ ಹೋದ ರಕ್ತ ಸಾಕ್ಷಿಯಾಗಿ ನಮಗೋಸ್ಕರ ಆತನ ಶಿಲುಬೆ ಮೇಲೆ ಮರಣವನ್ನು ಸಹ ಅನುಭವಿಸಿದ್ರು. ಯಾಕಾಗಿ? ಆತನು ಸಹಿಸಿಕೊಂಡು ನಮಗಾಗಿ ಆತನು ಸಹಿಸಿಕೊಂಡಿದ್ದಾನೆ. ನಾವು ರಕ್ಷಣೆ ಹೊಂದೋಸ್ಕರ. ಅದಕ್ಕಾಗಿ ಈ ವಾಕ್ಯ ಬರಲ್ಪಟ್ಟಿದೇನೋ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವರು. ನಾವು ಈ ದಿನ ರಕ್ಷಣೆ ಹೊಂದಬೇಕು ಅಂತ, ನಾವು ಈ ದಿನ ಬಿಡುಗಡೆ ಹೊಂದಬೇಕು ಅಂತ, ನಾವು ಒಂದು ಸೈತಾನ ದಾಸತ್ವದಲ್ಲಿರುವಾಗ ಆ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಯೇಸು ಸ್ವಾಮಿ ತಂದೆಯ ದೇವರು ಮನುಷ್ಯನಾಗಿ ಭೂಮಿಗೆ ಬಂದು ಆತನು ನಮಗಾಗಿ ಈ ಮುಂಜಾನೆ ವೇಳೆ ನನಗಾಗಿ ನಿನಗಾಗಿ ಸಹಿಸಿಕೊಂಡಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನನ್ನ ಪಾಪಗಳಿಗೋಸ್ಕರ ಆತನು, ನನ್ನ ಎಲ್ಲರ ಪಾಪಗಳಿಗೋಸ್ಕರ ಆತನು ಸಹಿಸಿಕೊಂಡಿದ್ದಾನೆ. ಆತನ ಯೇಸು ಸ್ವಾಮಿನೇ ಸಹಿಸಿಕೊಂಡಿರುವಾಗ ಈ ದಿನ ನಾವು ನಮಗೋಸ್ಕರ ನಮ್ಮ ಒಂದು ಕುಟುಂಬದಲ್ಲಿರುವಂತ ನಮ್ಮ ಗಂಡನ ಮಾತುಗಳನ್ನು ನೋಡ್ಬೋದು. ನಮ್ಮ ಗಂಡ ಏನೇ ಮಾಡಿಸೋ ನಾವು ಸಹಿಸ್ಕೊಳ್ಳೋಣ, ನಮ್ಮ ಹೆಂಡತಿ ಏನೇ ಮಾಡಿಸೋ ನಾವು ಸಹಿಸ್ಕೊಳ್ಳೋಣ, ನಮ್ಮ ಮಕ್ಳು ಏನೇ ಮಾಡಿಸೋ ನಾವು ಸಹಿಸೋಣ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಗುವೆ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಗಂಡನ ಮನಸ್ಥಿತಿ, ಗಂಡನ ಸ್ವಭಾವಗಳು ಬದಲಾವಣೆ ಆಗುತ್ತೆ. ದೇವರ ಮಕ್ಕಳು, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಹೆಂಡತಿಯ ಹೆಂಡತಿಯ ಒಂದು ಸ್ವಭಾವಗಳು, ನಿನ್ನ ಹೆಂಡತಿಯ ಒಂದು ಮಾತಾಡುವಂತ ಮಾತುಗಳೆಲ್ಲ ಬದಲಾಗುತ್ತೆ. ನಿನ್ನ ಮಕ್ಕಳ ಸ್ವಭಾವಗಳು ಇರ್ಬೋದು, ಏನೇ ವಿಷಯದಲ್ಲಿರೋದು, ಇದನ್ನ ನೀನು ಸಹಿಸಿಕೊಂಡಿರು. ನಿನ್ನ ಒಂದು ಸ್ಥಳಕ್ಕೆ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ದೇವರ ಆಲೋಚನೆ ಇಲ್ಲದೆ ಕರ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಒಂದು ಸ್ಥಳಕ್ಕೆ ನಮ್ಮನ್ನ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಲ್ಲಿ ದೇವರ ಪದ್ಧತಿ ಏನೋ ಇರುತ್ತೆ. ಈ ದಿನ ನನ್ನ ದೇವರೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ದೇವರ ಕಾರ್ಯದಲ್ಲಿ ನೆರವೇರುವಂತ ಕಾರ್ಯ ಇದೆ. ಅದಕ್ಕಾಗಿ ಶತ್ರುವಾದವನು ದೇವರ ಕಾರ್ಯ, ದೇವರ ಚಿತ್ತ, ದೇವರ ಪದ್ಧತಿ ನೆರವೇರಬಾರ್ದು ಅಂತ ಅನೇಕ ತಡೆಗಳು ಬರ್ತಾರೆ. ಅದಕ್ಕೆ ನಿನಗೆ ಎಷ್ಟೋ ಹೋರಾಟಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ಭಯ ಇದ್ದಂತ ಸಂದರ್ಭದಲ್ಲಿ, ಆದ್ರೆ ನೀನು ಸೋತು ಹೋಗುವಂತ ಸಂದರ್ಭದಲ್ಲಿ ಆತ ನಿನಗೆ ರಕ್ಷಕನಾಗಿ ನಿನ್ನ ಸಂಗಡ ಬಂದಿದ್ದಾನೆ. ಆತನು ಯೇಸು ಸ್ವಾಮಿಯನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಪ್ರಿಯ ದೇವರ ಮಗುವೆ, ಪರಲೋಕನ ಬಿಟ್ಟು ಭೂಮಿಗೆ ಬಂದಿದ್ದಾರೆ ಅಂದ್ರೆ ನೀನು ಎಷ್ಟು ಭಾಗ್ಯವಂತರು.
ಯಾಕಂದ್ರೆ ಪ್ರಿಯ ದೇವರ ಮಗುವೆ, ನಿನ್ನನ್ನು ಆತರು ಒಂದು ಪಕ್ಷ ನೀನು ದೇವರ ಪ್ರೀತಿ ಮಾಡದೇ ಇರ್ಬೋದು, ಬರುವಂತ ಕಷ್ಟಗಳ ಮಧ್ಯೆ ದೇವರು ನೀನು ಮರಿಬೋದು, ಆದ್ರೆ ನನ್ನ ತಂದೆಯ ದೇವರು ನಿನ್ನನ್ನು ಮರೆಯೋದಿಲ್ಲ. ನಿನ್ನನ್ನ ಇದುವರೆಗೂ ಈ ಒಂದು ಕ್ಷಣ, ಈ ಸೆಕೆಂಡ್, ಪ್ರತಿ ಸೆಕೆಂಡ್ ಸಹ ನನ್ನ ತಂದೆಯ ದೇವರು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಅದು ಮನುಷ್ಯರ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ. ನಮ್ಮ ಪ್ರೀತಿ ಕ್ಷಣಿಕ, ಆದ್ರೆ ದೇವರ ಪ್ರೀತಿ ಶಾಶ್ವತವಾದದ್ದು. ನಾವು ಲೋಕದಲ್ಲಿ ಪ್ರೀತಿ ಮಾಡುವಾಗ ಅದು ಏನೋ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ, ಆ ಪ್ರೀತಿ ಮರ್ತೋಗ್ತೀವಿ. ಆದ್ರೆ ದೇವರ ಪ್ರೀತಿ, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಪ್ರಿಯ ದೇವರ ಮಗುವೆ, ಆತ ನಿನ್ನ ತುಂಬಾ ಪ್ರೀತಿ ಮಾಡ್ತಾನೆ. ನೀನು ನೆನೆಸುವುದಕ್ಕಿಂತ 2ರಷ್ಟು ಆತನ ಪ್ರೀತಿ ಮಾಡಿ ನಿನಗಾಗಿ ಭೂಮಿಗೆ ಪರಲೋಕದಿಂದ ಪರಲೋಕದ ಸಿಂಹಾಸನ ಬಿಟ್ಟು ಭೂಮಿಗೆ ನಿನಗಾಗಿ ಬಂದಿದ್ದಾನೆ. ಪ್ರಿಯ ದೇವರ ಮಗುವೆ, ನಿನಗಾಗಿ ಬಂದು ಆತನು ರಕ್ತ ಸಾಕ್ಷಿಯಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ರಕ್ತನು ಸುರಿಸಿ ಶಿಲುಬೆ ನಿನ್ನ ಎಲ್ಲ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಆತನು ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಬಂದಿರುವಂತೆಲ್ಲ ಅಪಮಾನ, ಹಿಂದಿಲುಗಿದ್ರು, ಶಿಲುಬೆ ಮೇಲೆ ತೂಕ ಹಾಕಿದ್ರು, ಮಳೆ ಹೊಡೆದ್ರು, ಚುಚ್ಚಿ ಎಲ್ಲ ಇಂಥ ಹಿಂಸೆ ಬಂದ್ರು ಸಹ ಎಲ್ಲಾ ಹಿಂಸೆಯಲ್ಲೂ ಸಹ ಆತನು ಸಹಿಸ್ಕೊಂಡಿದ್ದಾನೆ. ದೇವರ ಮಗುವೆ, ಆ ಯೇಸು ಕ್ರಿಸ್ತನ ಸಹಿಸ್ಕೊಂಡಿದ್ದಾನೆ. ಆಮೇಲೆ ಈ ದಿನ ನಿನ್ನ ಬರುವಂತ ಕಷ್ಟಗಳು, ಶೋಧನೆಗಳು, ಕುಟುಂಬದಲ್ಲಿ ಗಲಿಬಿಲಿ ಏನೇ ಬಂದ್ರು ನೀನು ಸಹಿಸಿಕೋ. ನೀನು ಸಹಿಸ್ಕೊಂಡ್ರೆ ಮಾತ್ರ ಮುಂದೆ ನಿನ್ನ ಜೀವಿತದ ಒಂದು ರಕ್ಷಣೆ ಉಂಟು. ಯೋಬನ ಜೀವಿತ ನೋಡುವುದಾದ್ರೆ ಅನೇಕ ಕಷ್ಟಗಳು, ಹೋರಾಟ ಎಲ್ಲವನ್ನೂ ಕಳ್ಕೊಂಡ, ಆದ್ರೆ ಅವನು ಕೊನೆಯವರೆಗೂ ಸಹಿಸ್ಕೊಂಡಿರುವುದ ಕಾರಣಕ್ಕೋಸ್ಕರ ಕೊನೆಯ ಸಂದರ್ಭದ 2ರಷ್ಟು ಅವನು ಹೊಂದಿಕೊಂಡ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವರು. ನೀನು ಮೊದಲು ಈ ದಿನ ಒಂದು ಸಮಾಧಾನ, ಒಂದು ಸಹಿಸುವಿಕೆ ನಿನ್ನಲ್ಲಿ ಬರಬೇಕು. ಎಂತ ಪರಿಸ್ಥಿತಿ ಬಂದ್ರು ಸಹ ಸಹಿಸುವಿಕೆ ನಿನ್ನಲ್ಲಿ ಬರುವುದೇ ಆದರೆ ಆತನ ಕ್ರಿಸ್ತನ ರಕ್ಷಣೆಯ ಮಾರ್ಗಕ್ಕೆ ನೀನು ಹೋಗ್ತೀಯ. ಆಗ ಆತನು ನಿನ್ನ ಸಂಗಡ ಸದಾಕಾಲ ಇದ್ದು ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ಮೊದಲು ಒಂದು ಸಹಿಸುವಿಕೆ ನಮ್ಗೆ ಬರ್ಬೇಕು. ನಮ್ಮ ಕುಟುಂಬದಲ್ಲಿ ಏನೇ ಆಗ್ಬೋದು, ನಿನ್ನ ವಿರುದ್ಧ ಕೆಟ್ಟ ಅಪವಾದ ಮಾಡ್ಬೋದು, ನಿನ್ನ ಕಣ್ಣೀರು ಹಾಕ್ಸ್ಬೋದು, ಅಥವಾ ನಿನ್ನ ಗೋಳಾಡಿಸ್ಬೋದು, ಕೆಲ್ಸಕ್ಕೆ ಹೋಗಕ್ಕಾಗದೇ ಇರ್ಬೋದು, ಅನಾರೋಗ್ಯವಾಗದೇ ಇರ್ಬೋದು, ಏನೇ ಇದ್ರು ಸಹ ಎಲ್ಲವನ್ನು ಕ್ರಿಸ್ತನ ಪಾದದ ಬಳಿಗೆ ಹೋಗಿ ಪ್ರಾರ್ಥಿಸು. ನೀನ್ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಕೇಳಿ ಆತನ ಬಲವಾದ ಕಾರ್ಯ ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ಮೊದಲು ನಮ್ಗೊಂದು ಸಹಿಸುವಿಕೆ ನಮಗ್ ಬರ್ಬೇಕು. ಆ ಸಹಿಸುವಿಕೆ ಬರುವಾಗ ಆ ರಕ್ಷಣೆ ಮಾರ್ಗಕ್ಕೆ ನಿನ್ನ ದೇವ್ರು ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಈ ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.